ಮತ್ತೊಂದೇನಂತ ಹೇಳಿದ್ರೆ ನಮ್ದು ನೀವೆಲ್ಲ ನೋಡಿರುವಂತಹ ವೈರಲ್ ಸಾಂಗ್ ಅದು ಲಕ್ಷಗಟ್ಟಲೆ ವ್ಯೂಸ್ ಆಗಿದೆ. ಫೈನಲ್ ಆಗಿ ನಮ್ದು ಊಟ ಆಯ್ತು. ಊಟ 4:15ಗೆ ಊಟ ಆಯ್ತು. ಯಾಕೆ ಹೇಳಿದ್ರೆ ನಾವು ಈಗ ವಾಯ್ಸ್ ಇಲ್ಲ ಹೇಳ್ಕೊಂಡು ನೀರನ್ನ ಕುಡಿತಾ ನಮ್ಮ ಸಿಂಗರ್ ಯುದ್ಧಕ್ಕೆ ಹೊರಟಿದ್ದಾರೆ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಬಹಳ ಅಪರೂಪ. ಇದು ಮಣಿಪಾಲ್ನ ತುಂಬಾ ಹೈಟ್ ಆದಂತಹ ಬಿಲ್ಡಿಂಗ್ ನೋಡಿ. ಇವಾಗ ಸ್ಟುಡಿಯೋದ ಒಳಗೆ ಯಾವ ರೀತಿ ಇರ್ತದೆ ಅಂತ ಈ ತರ ಇದೆ ಸ್ಟುಡಿಯೋ ಸೆಟಪ್. ಫುಲ್ AC ಎಲ್ಲ ಹಾಕಿ ಏರ್ ಕಂಡೀಷನ್ ಫುಲ್ಲಿ ನೋಡಿ. ಇಲ್ಲಿ ಈಗಂದಲ್ಲ, ನನ್ನ ತಂದೆಯವರು ವಾದ್ಯ ಸಟ್ಟಿತ್ತು ಇಲ್ಲಿ. ಇಲ್ಲಿ ಎಲ್ಲ ಟ್ರಯಲ್ ಅಜ್ಜ ಮುಂಚೆ ಇದೇ ಜಾಗದಲ್ಲಿ. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್. ಎಲ್ಲರೂ ಹೇಗಿದ್ದೀರಾ? ನಂದು ಬಸ್ಸಿನ ಬ್ಲಾಗ್ ಅನ್ನು ನೀವು ನೋಡ್ತಾ ಇದ್ರಿ. ಇವತ್ತೊಂದು ಸ್ಪೆಷಲ್ ಬ್ಲಾಗಿನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಬಸ್ಸಿನ ಫ್ಯಾನ್ಸ್ ಸಹ ತುಂಬಾನೇ ಕೇಳ್ತಾ ಇದ್ರು, ಸರ್ ನೀವು ಹಾಡು ಆಡ್ತೀರಾ, ನಿಮ್ದು ಸಾಂಗ್ಸ್ ಹಾಕಿ ಅಂತ ಕೇಳ್ತಾ ಇದ್ರು. ನಂದೊಂದು ಸಾಂಗ್ ತುಂಬಾನೇ ಫೇಮಸ್ ಆಗಿತ್ತು, ತುಂಬಾನೇ ವೈರಲ್ ಆಗಿತ್ತು. ಅದರ ಪಾರ್ಟ್ 2 ಸಾಂಗ್ ಅನ್ನು ನಾನಿವತ್ತು ರೆಕಾರ್ಡಿಂಗ್ ಮಾಡಲಿಕ್ಕೆ ನಾನಿವಾಗ ಪರ್ಕಳದಲ್ಲಿರುವಂತಹ ಒಂದು ಆನಂದಣ್ಣನ ಸ್ಟುಡಿಯೋಗೆ ಬಂದಿದ್ದೇನೆ. ಈ ಸ್ಟುಡಿಯೋ ಮೊದಲು ಪರ್ಕಳದಲ್ಲಿತ್ತು, ಇವಾಗ ಈ ಪ್ಲೇಸ್ ಹರಿಕಂಡಿಗೆ ಅಂತ ಹೇಳ್ತಾರೆ. ನೋಡುವ ಈ ಒಂದು ಸ್ಟುಡಿಯೋ ಸೆಟಪ್ ಹೇಗೆ ಮಾಡಿದ್ದಾರೆ, ಏನೆಲ್ಲ ಇದೆ ಅಂತ ನಿಮ್ಗೆ ನಾನು ತೋರಿಸ್ತೇನೆ, ಬನ್ನಿ. ಈ ಪ್ಲೇಸಿಗೆ ನಾವು ಮೊದಲು ಕೂಡ ಬಂದಿದ್ದೇವೆ. ಮೊದಲು ಬಂದಿರುವಾಗ ಅವರದ್ದು ಸ್ಟುಡಿಯೋ ಕ್ಲೋಸ್ ಆಗಿತ್ತು. ಸ್ಟುಡಿಯೋ ಕ್ಲೋಸ್ ಆಗಿ ಅವರು ಮನೆಯಲ್ಲೇ ಒಂದು ಚಿಕ್ಕ ಮಟ್ಟದಲ್ಲಿ ಒಂದು ಸ್ಟುಡಿಯೋ ಸೆಟಪ್ ಮಾಡಿದ್ರು. ಆವಾಗ ನಾವು ಆ ಟೈಮಲ್ಲಿ ಕೂಡ ಆ ಚಿಕ್ಕ ಸ್ಟುಡಿಯೋ ಸೆಟಪ್ ಅಲ್ಲಿ ಕೂಡ ನಮಗೆ 1-2 ಸಾಂಗ್ ರೆಕಾರ್ಡಿಂಗ್ ಮಾಡಿ ಕೊಟ್ಟಿದ್ದಾರೆ. ಇವತ್ತು ನಾವು ಅವರದ್ದು ಅಂದ್ರೆ ಇನ್ನೂ ಕೂಡ ಒಂದು 80% ಕಂಪ್ಲೀಟ್ ಆಗಿದೆ ಸ್ಟುಡಿಯೋ ಸೆಟಪ್. ನೋಡ್ಬೋದು, ಅವರು ತನ್ನ ಮನೆಯಲ್ಲೇ ಈ ಒಂದು ಸ್ಟುಡಿಯೋನ ಸೆಟಪ್ ಮಾಡಿದ್ದಾರೆ. ನೀವು ಕೂಡ ಅಂದ್ರೆ ಜಾಗ ಇಲ್ಲ ಅಂತ ಅನ್ನೋರಿಗೆ ಇದೊಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ನೀವು ಕೂಡ ನಿಮ್ಮ ಮನೆಯಲ್ಲೇ ಇಂಥ ಒಂದು ಸ್ಟುಡಿಯೋ ಸೆಟಪ್ ಕೂಡ ಮಾಡ್ಬೋದು. ಯಾವ ರೀತಿ ಅವರು ಸ್ಟುಡಿಯೋ ಸೆಟಪ್ ಮಾಡಿದ್ದಾರೆ, ಯಾವ ರೀತಿ ನಾವು ಈ ಒಂದು ಸಾಂಗ್ ಅನ್ನ ರೆಕಾರ್ಡ್ ಮಾಡ್ಲಿಕ್ಕಿದ್ದೇವೆ ಅನ್ನೋದನ್ನ ನೋಡ್ಕೊಂಡು ಬರೋಣ, ಬನ್ನಿ. ಎಸ್, ನೋಡುವ ಇವಾಗ ಯಾವ ಥರ ಸೆಟಪ್ ಇದೆ ಅಂತ ನಿಮಗೆ ನಾನು ತೋರಿಸ್ತೇನೆ. ಆ್ಯಕ್ಚುಲಿ ಇದು ಮನೆ ಅವ್ರದ್ದು, ಒಳ್ಳೆ ಸೆಟಪ್ ಮಾಡಿದ್ದಾರೆ ಅಂತ ನನಗೆ ಫೋಟೋಸ್ ಎಲ್ಲ ಕಳಿಸಿದ್ದಾರೆ. ನೋಡುವ ಬನ್ನಿ. ಒಳಗೆ ಹೋಗುವಾಗಲೇ ಒಂದು ಮ್ಯೂಸಿಕ್ ಎಲ್ಲ ಕೇಳ್ತಾ ಇದೆ. ಆಲ್ರೆಡಿ ವರ್ಕಿಂಗ್ ಮೋಡ್ ಅಲ್ಲಿ ಇದ್ದಾರೆ ಆನಂದ್ ಅವರು. ಅವ್ರಿಗೆ ಗೊತ್ತಿಲ್ಲ, ಬರ್ತೇವೆ ಅಂತ ಹೇಳಿದ್ದೇವೆ ಅಷ್ಟೇ. ನಮಸ್ಕಾರ, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀರಾ? ಬಹಳ ಅಪರೂಪ. ಹೌದು ಮಾರ್ರೆ, ಎಷ್ಟು ಟೈಮ್ ಆಯ್ತು. ಇದು ಸೆಟಪ್ ಆದ್ಮೇಲೆ ಇದು ಫಸ್ಟ್. ಹೌದೌದು, ಅಂದ್ರೆ ತುಂಬಾ ಟೈಮ್ ಆಯ್ತು. ಖುಷಿ ಆಯ್ತು ಬಂದದ್ದು. ಬಾರಿ ಒಳ್ಳೆ ಆಗಿದೆ. ತುಂಬಾನೇ ಎಷ್ಟು ಹಳ್ಳಿಯಲ್ಲಿ ಬರ್ತಿರಲ್ಲ, ಅದೇ ನಮ್ಗೆ ಖುಷಿ. ಇಲ್ಲಪ್ಪ, ಎಲ್ರು ಒಂದೇ ತರ ಅಲ್ಲ, ಹಳ್ಳಿ ಏನಿದಿಲ್ಲ. ಹೌದೌದು, ನಮ್ಗೆ ಹೆಚ್ಚಿನವರು ಇಷ್ಟಪಡುದು. ಹೆಚ್ಚಿನ ಕಲಾವಿದರು ಬಂದ್ರು ಇಲ್ಲಿಗೆ, ದೊಡ್ಡ ದೊಡ್ಡ ಕಲಾವಿದರು ಬಂದ್ರು, ಹಳ್ಳಿಯನ್ನೇ ಇಷ್ಟಪಡ್ತಾರೆ. ಇಲ್ಲಿಯ ಒಂದು ಪರಿಸರ ಆಗಿದೆ, ಎಷ್ಟು ತಂಪು ಗಾಳಿ, ಒಂದು ಮನೆಯೊಳಗಡೆ ಎಷ್ಟು ಒಳ್ಳೆ ಆಗಿದೆ, ತುಂಬಾನೇ ಒಳ್ಳೆ ಆಗಿದೆ. ಸೆಟಪ್ ಒಳ್ಳೆ ಮಾಡಿದ್ರೆ. ಹೇಗೆ ಅಂದ್ರೆ ಎಷ್ಟು ಟೈಮ್ ಆಯ್ತು? ಇದು ಒಂದು ವರ್ಷದಿಂದ ಕನಸು ನಂಗೆ, ಅಂದ್ರೆ ಇಲ್ಲಿ ಆಗ್ಬೇಕಂತ. ಅಲ್ಲಿ ಎಲ್ಲ ಅಂದ್ರೆ ಪರಿಸರ ಎಲ್ಲ ಅಲ್ಲಿ ಸರಿ ಇಲ್ಲ, ಹಾಗೆ ಇದು ಜಂಜಾಟ ಏನಿಲ್ಲ, ಆರಾಮ್ ಸೈಲೆಂಟ್ ಏರಿಯಾ. ಮತ್ತೆ ಮನೆ ಸಹ ಹತ್ರ ಅಲ್ಲ, ಕೂಡ್ಲೆ ಬರ್ಬೋದು. ಎಷ್ಟು ಗಂಟೆ ಸಹ, ಒಂದು 7 ಗಂಟೆಗೆ ಕಾಲ್ ಮಾಡಿದ್ರೆ ಸಹ ಬರ್ತಾರೆ ಇವರು. ಇಲ್ಲಿ ಮನೆ ಹತ್ರ ಇರೋದು ಅಲ್ಲ, ನೈಟ್ ಬಂದವರು ಉಂಟು. ಒಂದು 10 ಗಂಟೆ ಮೇಲೆ ಬಂದು ರೆಕಾರ್ಡಿಂಗ್ ಬಂದವರು ಉಂಟು. ಅಂದ್ರೆ ಅವರಿಗೆ ಯಾಕಂದ್ರೆ ಕೆಲವರಿಗೆ ಡ್ಯೂಟಿ ಇರ್ತದೆ, ಡ್ಯೂಟಿ ಮೇಲೆ ಮತ್ತೆ ಬರ್ಲಿಕ್ಕೆ, ಅಂದ್ರೆ ಡ್ಯೂಟಿ ಮೇಲೆ ಅರ್ಜೆಂಟ್ ಇರುವಾಗ ಸ್ವಲ್ಪ ಕಿರಿಕಿರಿ ಇರ್ತದೆ. ಇಲ್ಲಿ ಆದ್ರೆ ಕೂಡ್ಲೆ ಬರ್ಬೋದು. ಮತ್ತೊಂದೇನಂತ ಹೇಳಿದ್ರೆ ನಮ್ದು ನೀವೆಲ್ಲ ನೋಡಿರುವಂತಹ ವೈರಲ್ ಸಾಂಗ್ ಅದು ಲಕ್ಷಗಟ್ಟಲೆ ವ್ಯೂಸ್ ಆಗಿದೆ. ಅದು ನಾನ್ ಫೇಮಸ್ ಆಗ್ಬೇಕಂತ ಕಾರಣ ಇವರ ಸಹ ಒಂದು ಪಾತ್ರ ಉಂಟು. ಯಾಕೆ ಹೇಳಿದ್ರೆ ರೆಕಾರ್ಡಿಂಗ್ ಮಾಡಿದ್ದು ಇವರೇ. ಒಳ್ಳೆ ಮಾಡಿ ರೆಕಾರ್ಡಿಂಗ್ ಮಾಡಿದ್ರ, ತುಂಬಾನೇ ಅಂದ್ರೆ ತುಂಬಾನೇ ಫೇಮಸ್ ಆಗಿದೆ. ಈಗ ಅದ್ರದ್ದು ಪಾರ್ಟ್ 2 ಸಾಂಗ್ ಅನ್ನು ನಾನು ಇಲ್ಲೇ ಮಾಡ್ಬೇಕಂತ ನಾನು ಮಣಿಪಾಲದಿಂದ ಇಲ್ಲಿಗೆ ಬಂದದ್ದು. ಯಾಕೆ ಹೇಳಿದ್ರೆ ಫಸ್ಟ್ ಸಾಂಗ್ ಮಾಡಿದ್ ಸಹ ನೀವೇ ಅಲ್ಲ, ಸೆಕೆಂಡ್ ಸಾಂಗ್ ಸಹ ನಿಮ್ಮ ಕೈಯಿಂದಲೇ ಆಗ್ಬೇಕು. ನೋಡುವ ಹೇಗೆ ಆಗ್ತದೆ ಅಂತ ಗೊತ್ತಿಲ್ಲ, ನಮ್ಮದೊಂದು ಪ್ರಯತ್ನ ಅಲ್ವಾ.
ಮತ್ತೆ ದೇವರದ್ದು ನಮ್ಮ ಕೈಯಲ್ಲಿ ಅಂತ ಇಲ್ಲ. ಮತ್ತೆ ವೀಕ್ಷಕರಿಗೆ ಎಲ್ಲ ಸ್ಟುಡಿಯೋ ತೋರಿಸಿ ಎಲ್ಲ ತೋರಿಸ್ತೇನೆ. ಖಂಡಿತವಾಗ್ಲೂ ಈ ಪರಿಸರದವರಿಗೆ ಇದ್ರೆ ಬರ್ಬೋದು, ದೂರದಿಂದ ಸಹ ಬರ್ತಾರಂತೆ, ಕುಂದಾಪುರದಿಂದ ಎಲ್ಲ ಬರ್ತಾರಲ್ಲ. ನಿಮ್ಗೆ ನಾನು ಇದ್ರದ್ದು ಪ್ಲೇಸ್ ಲೊಕೇಶನ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ, ಮತ್ತೆ ಅವರ ನಂಬರ್ ಸಹ ನಾನು ನಿಮ್ಗೆ ಕೊಟ್ಟಿರ್ತೇನೆ. ಖಂಡಿತವಾಗ್ಲೂ ಈ ಒಂದು ಸ್ಟುಡಿಯೋಗೆ ವಿಸಿಟ್ ಕೊಡ್ಬೋದು. ಮತ್ತೆ ಫ್ಲೆಕ್ಸ್ ಇವರು ಅಂದ್ರೆ ನೀವು ಹೇಳಿದಾಗೆ ಕೇಳ್ತಾರೆ ಅವರು, ಆ ತರ ಮಾಡಿ ಈ ತರ ಮಾಡಿ ಅಂತೆಲ್ಲ ಹೇಳುದಿಲ್ಲ, ರೀಸನೇಬಲ್ ರೇಟ್ಗೆ ಸಹ ಮಾಡಿ ಕೊಡ್ತಾರೆ. ನೋಡುವ, ಇವಾಗ ಒಂದು ರೆಕಾರ್ಡ್ ಮಾಡುವ ಅಲ್ವಾ? ಹೇಗಿದೆ ಸೆಟಪ್? ಅಂದ್ರೆ ನಾವು ಬಂದ ಇದಕ್ಕೂ ಇವತ್ತಿಗೂ ತುಂಬಾ ಡಿಫರೆನ್ಸ್ ಇದೆ ಅಂತ ಹೇಳ್ಬೋದು. ಕೆಲಸದವರು ಸಹ ಸಿಗುದಿಲ್ಲ. ಹೌದೌದು, ಈಗ ಸೀಸನ್ ಅಲ್ಲ, ಹಾಗಾಗಿ ಇನ್ನು ಸಹ ನಾನು ಅದೇ ಹೇಳಿದೆ 80% ಕಂಪ್ಲೀಟ್ ಆಗಿದೆ, ಇನ್ನು ಕೂಡ 20% ಇದೆ ಅಲ್ಲ. ಆಗ್ಲಿ, ಒಳ್ಳೇದಾಗಿ. ನನ್ಗೆ ಸುಮಾರು ಜನ ದೊಡ್ಡ ದೊಡ್ಡ ಟ್ಯಾಲೆಂಟ್ ಬಂದು ರೆಕಾರ್ಡಿಂಗ್ ಮಾಡುವ ಹಾಗೆ ಆಗ್ಲಿ. ಅಲ್ಲ, ನನ್ಗೆ ಅಂದ್ರೆ ತುಂಬಾ ಖುಷಿ ಆದ ಅಂತ ಹೇಳಿದ್ರೆ, ಲಾಸ್ಟ್ ಟೈಮ್ ನಾವು ಬರುವಾಗ ಎಂತ ಇರ್ಲಿಲ್ಲ, ಅವರು ನಮ್ಮನ್ನು ಆದ್ರೂ ಸಹ ರೆಕಾರ್ಡಿಂಗ್ ಮಾಡಿ ಕಳಿಸಿದ್ರು. ಅದು ತುಂಬಾ ಖುಷಿ. ಈ ಒಂದು ಸೆಟಪ್ ಆದ್ಮೇಲೆ ಯಾರೆಲ್ಲ ಬಂದ್ರು ರೆಕಾರ್ಡಿಂಗ್ ಗೆ? ದೊಡ್ಡ ದೊಡ್ಡ ಕಲಾವಿದರು. ಹೌದಾ, ಹೇಳ್ಬೋದಾ ಹೆಸರು? ಹೌದು, ಸೂರ್ಯೋದಯ ಅವರ ಮತ್ತೆ ಕಲಾವತಿ ಕಲಾವತಿ ದಯಾನಂದ, ಮತ್ತೆ ಇವರು ರಘುರಟಡಿ SK ಮ್ಯೂಸಿಕ್ ಅವರು, ಮತ್ತೆ ಕೆಲವು ಜನ ಬಂದಿದ್ದಾರೆ. ಅಲ್ಲ, ಹಾಗೆ ಇನ್ನು ಕೂಡ ಜಾಸ್ತಿ ಜನ ಬರ್ಲಿ, ಈ ಒಂದು ಸ್ಟುಡಿಯೋ ಕಂಪ್ಲೀಟ್ ಆಗಿ ಸೆಟಪ್ ಆಗ್ಲಿ ಅಂತ ನಾವು ದೇವರ ಹತ್ರ ಆಶಯ ನೋಡುವ. ಇವಾಗ ಒಂದು ರೆಕಾರ್ಡಿಂಗ್ ಮಾಡುವ. ರೆಕಾರ್ಡಿಂಗ್ ಮಲ್ಪುಕತೆ ರೆಡಿ ಆತೆ ತೂಕ ನೋಡಿ. ಇವಾಗ ಸ್ಟುಡಿಯೋದ ಒಳಗೆ ಯಾವ ರೀತಿ ಇರ್ತದೆ ಅಂತ, ಸಿಂಗರ್ಸ್ ಯಾರು ಸಾಂಗ್ ರೆಕಾರ್ಡ್ ಮಾಡ್ತಾರೆ ನೋಡಿ, ಸಿಂಗರ್ಸ್ ಹಾಡ್ತಾರೆ, ಅವರು ಈ ಒಂದು ರೂಮ್ನೊಳಗೆ ಹೋಗ್ಬೇಕಾಗ್ತದೆ. ಈ ತರ ಇದೆ ಸ್ಟುಡಿಯೋ ಸೆಟಪ್. ಫುಲ್ AC ಎಲ್ಲ ಹಾಕಿ, ಏರ್ ಕಂಡೀಷನ್ ಫುಲ್ಲಿ. ಇಲ್ಲಿ ಒಂದು ಬೇರೆನೆ ವಾಯ್ಸ್ ಅಂದ್ರೆ ನಮ್ಮ ಕಿವಿಯಲ್ಲಿ ಇದಾಗ್ತದೆ. ಈ ರೆಕಾರ್ಡಿಂಗ್ ಮಾಡುವಂತಹ ಮೈಕ್ ನೋಡಿ, ರೋಡ್ ಆಕ್ಚುಲಿ ತುಂಬಾನೇ ಚೆನ್ನಾಗಿರುವಂತಹ ಒಂದು ಫಾರ್ಮನ್ಸ್ ಹಾಕಿದ್ದಾರೆ. ಒಂಥರ ಮ್ಯಾಚಿಂಗ್ ಇದೆ ನೋಡಿ, ಇದು ಆರೆಂಜ್ ಮತ್ತೆ ಬ್ಲಾಕ್ ಕಾಂಬಿನೇಷನ್ ಒಳ್ಳೆ ಇದೆ. ಫೋಟೋಸ್ಗೆ ಹೇಳಿರುವಂತ ಒಂದು ಫ್ರೇಮ್ ಅಂತ ಹೇಳ್ಬೋದು. ಹೌದೌದು, ತುಂಬಾನೇ ಲೈಟಿಂಗ್ಸ್ ಇದೆ. ಇಲ್ಲಿ ನಿಂತು ನಾವು ರೆಕಾರ್ಡ್ ಮಾಡುದು. ಹಾಗೇನೆ ಅವರು ಆನಂದ್ ಅಣ್ಣ ಇಲ್ಲಿ ಇರ್ತಾರೆ, ಅಲ್ಲಿ ಇಲ್ಲಿ ಕಾಣ್ತಿದ್ದಾರೆ ನೋಡಿ. ನಾವು ಇಲ್ಲಿ ನಿಂತ್ಕೊಂಡು ರೆಕಾರ್ಡಿಂಗ್ ಮಾಡ್ಬೋದು. ಹಾಗೇನೆ ಇದರ ಚಾರ್ಜಸ್ ಎಲ್ಲ ಏನಿದ್ರು ಸಹ ನಿಮ್ಗೆ ನಾನು ಅವರ ನಂಬರ್ ಕೊಟ್ಟಿರ್ತೇನೆ, ಕಾಂಟ್ಯಾಕ್ಟ್ ಇರ್ತದೆ, ಅವರಿಗೆ ಕಾಲ್ ಮಾಡಿ ನೀವು ಅದರ ಒಂದು ಇನ್ಫಾರ್ಮೇಶನ್ ಅನ್ನ ಪಡ್ಕೊಳ್ಬಹುದು. ನೋಡುವ, ಈಗ ನಾವು ರೆಕಾರ್ಡಿಂಗ್ ಮಾಡುವ ನಮ್ಮ ವೈರಲ್ ರೋಡ್ ಇದ್ದು ರೋಡಲ್ಲಿ ಸಾಗುತ್ತಾಯ್ತು ಹೊಂಡವ ದಾಟುತ್ತಾ. ಇವಾಗ ಏನಂತ ನೋಡುವ, ನಂಗೆ ಸಹ ಗೊತ್ತಿಲ್ಲ, ಸರ್ಪ್ರೈಸ್ ಅಂತ ಹೇಳಿ ಕರ್ಕೊಂಡು ಬಂದಿದ್ದಾರೆ. ಬೆಳಿಗ್ಗೆ 9 ಗಂಟೆಗೆ ಕಾಲ್ ಮಾಡಿ 10ವರೆಗೆ ರೆಡಿ ಆಗಿ ಅಂತ ಹೇಳಿದ್ದಾರೆ. ಇವಾಗ ನಾವು ಬಂದಿದ್ದೇವೆ, ನೋಡುವ. ಎಷ್ಟು ದೊಡ್ಡ ಕಲಾವಿದರು ಬಂದು ಹೋಗಿದ್ದಾರೆ, ರೆಕಾರ್ಡ್ ಮಾಡ್ಕೊಂಡು ಹೋಗಿದ್ದಾರೆ. ಇಲ್ಲಿ ಎಷ್ಟು ದೊಡ್ಡ ಕಲಾವಿದರು ರೆಕಾರ್ಡ್ ಮಾಡ್ಕೊಂಡು ಹೋಗಿದ್ದಾರೆ ಸಾಂಗ್. ಅಷ್ಟೇ ಚಿಕ್ಕ ಕಲಾವಿದರು ಅಂದ್ರೆ ಅವರಿಗೆ ನಿಜವಾಗಿ ಅವಕಾಶ ಸಿಗುದಿಲ್ಲ ಇಲ್ಲಿ, ಅಂದ್ರೆ ಪ್ಲಾಟ್ಫಾರ್ಮ್ ಹೌದೌದು. ಬೇಸಿಕ್ ಅಂದ್ರೆ ಅವರಿಗೆ ಕ್ಲಾಸ್ ಎಲ್ಲ ಇರುದಿಲ್ಲ. ಕ್ಲಾಸ್ ಅಂದ್ರೆ ಬಾರಿ ಇದ್ರಲ್ಲಿ ಅಂತವ್ರೆ ಒಳ್ಳೊಳ್ಳೆ ಕಲಾವಿದರಿದ್ದಾರೆ, ಅವರಿಗೆ ಇಲ್ಲಿ ಅವಕಾಶ ಆಗಿದೆ. ಹೌದು, ಇಲ್ಲಿ ಸಿಂಗಿಂಗ್ ಮಾಡಿದ್ದಾರೆ, ತುಂಬಾ ಒಳ್ಳೆ ಹೆಸರು ಮಾಡಿದ್ದಾರೆ. ಮತ್ತೆ ಇಲ್ಲಿ ನೋಡಿ, ಇಲ್ಲಿ ರೂಮ್ ಉಂಟು ನೋಡಿ. ಇಲ್ಲಿ ಈಗಂದಲ್ಲ, ನನ್ನ ತಂದೆಯವರು ವಾದ್ಯ ಸಟ್ಟಿತ್ತು ಇಲ್ಲಿ ಎಲ್ಲ ಟ್ರಯಲ್ ಅಜ್ಜ ಮುಂಚೆ ಇದೇ ಜಾಗದಲ್ಲಿ ವಾದ್ಯ ಸಟ್ಟೆ ಎಲ್ಲ ಟ್ರಯಲ್ ಮಾಡ್ತಿದ್ರು. ಮತ್ತೆ ನಮ್ಮ ದೊಡ್ಡ ದೊಡ್ಡ ಕಲಾವಿದರು ಇಲ್ಲಿ ಹುಲಿ ವೇಷದ್ದು ಪೇಂಟಿಂಗ್ ಎಲ್ಲ ಇಲ್ಲೇ ಈ ಒಂದು ಮನೆಯಲ್ಲಿ ಪೇಂಟಿಂಗ್ ಎಲ್ಲ ಆಗ್ತಿತ್ತು. ಅದರಲ್ಲಿ ಸಹ ಯಾರಂದ್ರೆ ಪಾಂಡುರಂಗ ಪಡ್ಡಮ್ಮ ಗೊತ್ತು, ಕೇಳಿದೆ. ಹೌದೌದು, ಅವರೆಲ್ಲ ಇಲ್ಲಿ ಹುಲಿ ವೇಷ ಎಲ್ಲ ಧರಿಸಿ ಇಲ್ಲೆಲ್ಲ ಧರಿಸ್ತಾ ಇದ್ರು. ಹಾಗೆ ಟ್ರಯಲ್ ವಾದ್ಯ. ಮತ್ತೆ ಇಲ್ಲಿ ಬರದ ಕಲಾವಿದರು ಮಂಜುರಾಯಿ ಮೂಳೂರು, ಅವರು ಅವರು ಮತ್ತೆ ಚಂದ್ರಕಾಂತ್ ಪಡವಿದ್ರೆ ಅವರು ಸಹ ಬಂದಿದ್ದಾರೆ. ಮತ್ತೆ ಕಲಾವಿದರೆಲ್ಲ ಬಂದಿದ್ದಾರೆ. ಹೌದೌದು. ಮತ್ತೆ ಗಂಗಾಧರ್ ಫಸ್ಟ್ ಗೆ ಇಲ್ಲೇ ಪ್ರಾಕ್ಟೀಸ್ ಮಾಡಿದ್ರು. ಗಂಗಾಧರ್ ನಮ್ಮ ಆತ್ಮೀಯರು. ಹೌದು, ಇಲ್ಲೇ ಮುಂಚೆ ಟ್ರಯಲ್ ನಮ್ದು ಇಲ್ಲೇ. ಇಲ್ಲಿ ಟ್ರಯಲ್ ಆಗಿ ಮತ್ತೆ ಪ್ರೋಗ್ರಾಮ್ ಗೆ ಹೋಗ್ತಿದ್ವಿ. ಹಾಗೆ ಅಲ್ವಾ? ಹೌದೌದು. ಒಂಥರ ಈ ಒಂದು ಮನೆ ನಿಮ್ಗೆ ಲಕ್ಕಿ ಅಂತಾನೆ ಹೇಳ್ಬೋದು. ಅದಕ್ಕಾಗಿ ನಾನು ಇಲ್ಲಿ ಚಾಯ್ಸ್ ಮಾಡಿ. ಯಾಕೆ ಹೇಳಿದ್ರೆ, ಇವರು ಸಿಟಿ ಬಿಟ್ಟು ಹಳ್ಳಿಗೆ ಬಂದು ಒಂದು ಸೆಟಪ್ ಮಾಡ್ಬೇಕಂತ ಹೇಳಿದ್ರೆ
ಅದ್ರಲ್ಲೇ ಗೊತ್ತಿರುತ್ತೆ ಹೌದು. ಜನಗಳಿಗೆ ಸಹ ಗೊತ್ತು. ಯಾಕೆ ಹೇಳಿದ್ರೆ ಇಲ್ಲಿ ಬಂದು ಪ್ರಾಕ್ಟೀಸ್ ಮಾಡಿ ದೊಡ್ಡ ಕಲಾವಿದ ಆದವರು ಸಹ ತುಂಬಾ ಜನ ಇದ್ದಾರೆ ಹೌದು, ಅಲ್ವಾ. ಹಾಗಾಗಿ ಒಳ್ಳೆ ಸೆಟಪ್ ಮಾಡಿದ್ರೆ ಸರ್. ಇನ್ನೂ ಸಹ ಕೆಲವು ಉಂಟು ಕೆಲಸ ಎಲ್ಲ, ಅದು ಗೊತ್ತಾಗ್ತದೆ ನಿಮ್ಗೆ ನೋಡುವಾಗ ಗೊತ್ತಾಯ್ತು. ಮತ್ತೊಂದು ಏನಂತ ಹೇಳಿದ್ರೆ ವೆದರ್ ಒಳ್ಳೆ ಇದೆ ಹೊರಗಡೆ ಸಹ, ತುಂಬಾನೇ ಒಳ್ಳೆ ವೆದರ್ ಇದೆ. ಈಗ ವಾಯ್ಸ್ ಇಲ್ಲ ಹೇಳ್ಕೊಂಡು ನೀರನ್ನ ಕುಡಿತಾ ನಮ್ಮ ಸಿಂಗರ್ ಯುದ್ಧಕ್ಕೆ ಹೊರಟಿದ್ದಾರೆ. ಒಂಥರ ಯುದ್ಧ ಅಂತಾನೆ ಹೇಳ್ಬೋದು. ಇಲ್ಲಿ ರೆಕಾರ್ಡಿಂಗ್ ಮತ್ತೆ ಆನಂದ್ ಯುದ್ಧ ರೆಡಿ ಆಗಿದ್ದಾರೆ. ನೋಡುವ ಈ ಸಾಂಗ್ ಎಲ್ಲಿ ತನಕ ರೀಚ್ ಆಗ್ತದ ಅಂತ. ಲಾಸ್ಟ್ ಅದು ಸಾಂಗ್ ದೇಶದಾದ್ಯಂತ ಒಂದು ರೀಚ್ ಆಗಿದೆ. ಇದು ಎಲ್ಲಿ ತನಕ ರೀಚ್ ಆಗ್ತದೆ ನೋಡುವ. ಬಲಗಾಲಿಟ್ಟು ಒಳಗಡೆ ಹೋಗು ಮಗು. ಓಕೆ ಆಲ್ ದ ಬೆಸ್ಟ್. ಯಸ್ ಥ್ಯಾಂಕ್ ಯು. ತೂಕ ಎಂಚ ಬರ್ಪುಂಡು ತೂಕ ಒಂದು ಎಂಕಲ್ನ ತುಳುತ ಭಾಷೆ ಅಪ್ಪೆ ಭಾಷೆದಾಗಲೇ ಬನ್ಪಿನಿ ನಿಖಿಲ್ ಪೂರ ಸಾಂಗ್ ತೂತಾರು ಒಂದು ಎನ್ನ ಪಾರ್ಟ್ 2 ಸಾಂಗ್ ರೋಡ್ದ ಬಗ್ಗೆ ತೂಕ ಎಂಚ ಬರ್ಪುಂಡು ನನ್ನಿಗಲೆಗ್ ಈ ಒಂಜಿ ಬ್ಲಾಗ್ ಇಡ್ತೂಪ. ಎಸ್ ಟಾಟಾ. ಎಸ್ ಫೈನಲಿ ನಮ್ದು ರೆಕಾರ್ಡಿಂಗ್ ಮುಗ್ದಿದೆ. ನಮ್ಮ ಆನಂದ್ ಅಣ್ಣ ಒಂದು ತುಂಬ ಒಳ್ಳೆ ನೀಟಾಗಿ ಮಾಡಿಕೊಟ್ರು ನನಗೆ. ನಾನು ಯಾವ ಥರ ಎಣಿಸಿದ್ದೆ ಅದಕ್ಕಿಂತ ಒಂದು 2 ಪಟ್ಟು ಜಾಸ್ತಿಯೇ ಮಾಡಿಕೊಟ್ರು. ಮಾಸ್ಟರಿಂಗ್ ಇನ್ನೂ ಆಗ್ಲಿಕ್ಕಿದೆ, ಬಾಕಿ ಇದೆ. ಆನಂದ್ ಅಣ್ಣ ಹೇಗೆ ಆಯ್ತು ಸಾಂಗ್? ಹೇಗಿದೆ? ಸೂಪರ್ ರೋಡಿದ್ದಂತೂ ಸಾಂಗ್ ಸೂಪರ್, ವೈರಲ್ ಆಗ್ಬೋದು ಈ ಸಾಂಗ್? ಖಂಡಿತ ಚಂದಾಗಿದೆ, ಸತ್ಯವು ಚಂದಾಗಿದ. ನೋಡುವ ಇನ್ನು, ಅಂದ್ರೆ ಜನಗಳ ಬೇಡಿಕೆ ಇತ್ತು ಮಾಡಿ ಅಂತ, ಅದಕ್ಕೋಸ್ಕರ ನಾನು ಮಾಡಿದ್ದು. ನಿಜವಾಗಿ ಅದರ ರಿಲೀಕ್ಸ್ ಎಲ್ಲ ಒಳ್ಳೆದಾಗಿದೆ. ನೋಡುವ ಇದು ಇನ್ನು ಯಾವ ತರ ಎಷ್ಟು ಜನರಿಗೆ ರೀಚ್ ಆಗ್ತದೆ, ಅಥವಾ ಇನ್ನಷ್ಟು ಹಾಳಾದ ರೋಡು ಹೇಗೆ ಸರಿ ಆಗ್ತದ ನೋಡುವ. ಆಯ್ತಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ಸಿಗುವ ಇನ್ನೊಂದ್ಸಲಿ ಬರ್ತೇನೆ. ಆಯ್ತಾ? ಓಕೆ ಬಾಯ್. ಓಕೆ ಬಾಯ್. ಇವಾಗ ರೆಕಾರ್ಡಿಂಗ್ ಆಗಿ ನಮ್ಮ ಉಡುಪಿಯ ಕಡೆ ನಾವು ಹೊರಟಿದ್ದೇವೆ. ಶಿರೂರು ಮಠ ಕ್ರಾಸ್ ಆಗಿ ಹೋಗ್ತಾ ಇದ್ದೇವೆ. ವೆದರ್ ಅಂತೂ ಸಕ್ಕತ್ತಿದೆ, ವೆದರ್ ಸೂಪರ್ ಇದೆ, ಹಾಗಾಗಿ ಒಳ್ಳೆ ಆಯ್ತು. ನೋಡಿ ನಮ್ಮ ಉಡುಪಿಯ ವೆದರ್ ನೋಡಿ ಯಾವ ತರ ಇದೆ. ನಿಮ್ಮ ಊರಿನ ಪ್ಲೇಸಸ್ ಈ ತರ ಇದ್ರೆ ನೀವು ಕಮೆಂಟ್ ಮಾಡಿ. ನೋಡಿ ನಮ್ಮ ಉಡುಪಿ ಯಾವ ತರ ಇರ್ತದೆ ನೋಡಿ. ಆ ಕಡೆ ಈ ಕಡೆ ಕಾಡು ನೋಡಿ, ಈ ಫಾರೆಸ್ಟ್ ಏರಿಯಾ, ಪ್ರಕೃತಿಯ ಸೌಂದರ್ಯದ ನಡುವೆ ನಾವು ಹೋಗ್ತಾ ಇದ್ದೇವೆ. ಇವಾಗ ಗಂಟೆ ಆಲ್ರೆಡಿ 4:07 ಆಗಿದೆ. ನಮ್ಗೆ ಊಟ ಎಲ್ಲಿ ಕೂಡ ಇಲ್ಲ ಅಂತ ಕಾಣಿಸುತ್ತೆ. ಉಡುಪಿಯಲ್ಲಿ ಅಂಬಾಗಿಲಲ್ಲಿ ಒಂದು ಹೋಟೆಲ್ ಇದೆ, ಹೋಟೆಲ್ ವಿಶ್ವಾಸ್, ಸಂದೇಶ್ ಅಣ್ಣನದ್ದು, ನಮ್ಮ ಆಪ್ತರವರು, ಅವರ ಹೋಟೆಲಿಗೆ ನಾವು ಇವಾಗ ಹೋಗ್ತಾ ಇದ್ದೇವೆ. ಊಟ ಉಂಟು, 4:15 ತನಕ ಊಟ ಉಂಟು, ಬನ್ನಿ ಅಂತ ಹೇಳಿದ್ದಾರೆ. ಸೊ ನಾವೀಗ ಅಲ್ಲಿ ಹೋಗ್ತಾ ಇದ್ದೇವೆ. ಒಂಥರ ವೆದರ್ ಅಂತೂ ಸೂಪರ್ ಇದೆ. ನೀವು ನೋಡ್ಬೋದು ಯಾವ ತರ ಇದೆ ಅಂತ. ನಿಮ್ಗೆ ಲೈವ್ ಅಲ್ಲಿ ತೋರಿಸ್ತೇನೆ, ಲೈವ್ ಅಲ್ಲಿ ನೋಡಿ. ಯಸ್, ಇದುವೇ ನೋಡಿ ನಮ್ಮ ಮಣಿಪಾಲ್ನ ಯೂನಿವರ್ಸಿಟಿ. ಇದು ಮಣಿಪಾಲ್ನ ತುಂಬ ಹೈಟ್ ಆದಂತಹ ಬಿಲ್ಡಿಂಗ್. ಇದಕ್ಕೆ ಏನು ಅಂತೀರಿ, ಹೆಂಗ್ ನೆನಪು ಇನ್ ಮಾರ್ರೆ, ಚರ್ಚ್ ಅಂತ ಹೇಳ್ತಾರೆ. ಯಾಕೆ ಹೇಳಿದ್ರೆ ಲಾಸ್ಟ್ ಟೈಮ್ ಇವ್ರ ಹತ್ರ ಕೇಳಿದ್ದೆ ನಾನು, ಇವರು ಎಂತ ಹೇಳಿದ್ ಗೊತ್ತಾ, ಹೂವಲ್ಲಿ ಒಂದು ಚರ್ಚ್ ಕಾಣ್ತಾ ಇದೆ. ಇದ್ರ ಹೆಸರು ರಾಯಲ್ ಎಂಬೆಸಿ. ಇಲ್ಲ ರಾಯಲ್ ಎಂಬೆಸಿ, ರಾಯಲ್ ಎಂಬೆಸಿ ಅಂತ ಅದ್ರ ಹೆಸರು. ಮಣಿಪಾಲ್ನ ಟಾಪೆಸ್ಟ್ ಬಿಲ್ಡಿಂಗ್ ಅದು. ಇದುವೇ ನಮ್ದು ಮಣಿಪಾಲ್. ನಿಮ್ಗೆ ಒಂದು ಮಣಿಪಾಲ್ನ ಒಂದು ಬ್ಲಾಗ್ ಹಾಕ್ತೇನೆ ನಾವು, ಹೀಗೆ ಒಂದು ರನ್ನಿಂಗ್ ಇದು ವಿಡಿಯೋ ನಾವು ಇನ್ನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ತೋರಿಸ್ತೇನೆ ನಿಮ್ಗೆ. ಫೈನಲಿ ನಾವೀಗ ಊಟ ಮಾಡಿ ಬಂದಿದ್ದೇವೆ. ಓ, ಇವರಿಗೊಂದು ನೋಡಿ, ಹಸಿವು ಅಂತ ಆವಾಗದಿಂದ ಕಾಯ್ತಾ ಇದ್ರು. ಒಂದು ಗಂಟೆಗೆ ಸ್ಟಾರ್ಟ್ ಮಾಡಿದ್ದಾರೆ. ಹಸಿವು ಹೊಟ್ಟೆ, ಆಮೇಲೆ ಎಲ್ಲ ಕೂಡ. ನಮ್ದು ಊಟದ ಟೈಮಿಂಗ್ ನೋಡಿ, ಎಷ್ಟಾಗ್ಬೋದು ಟೈಮ್? 4:15. ಓ ಮೈ ಗಾಡ್, 4:40. ಈ ಟೈಮಲ್ಲಿ ಕೂಡ ನೋಡಿ ಅವರಿಗೆ ಒಂದು ವೆಜ್ ಊಟ ಇತ್ತಾಯ್ತಾ, ವೆಜ್ ಊಟ ಬೇಡ ಅಂತೆ. ವೆಜ್ ಊಟ ಆದ್ರೆ ಆಗ್ಲೇ ಮಾಡ್ಬೋದಿತ್ತಲ್ಲ, ನಾನ್ ವೆಜ್ಜೇ ಬೇಕಂತೆ. ಮತ್ತೆಂತ ಮಾಡುದು, ನಮ್ಮ ಸಂದೇಶ ಅಣ್ಣನಿಗೆ ಫೋನ್ ಮಾಡಿ ನಾವು ಬರ್ತೇವೆ, ಊಟ ಫ್ರೈ ಎಲ್ಲ ಹಾಕಿಡಿ ಅಂತ ಹೇಳಿ. ಕಾರ್ಕಳದಿಂದ ಹರಿಕಂಡಿಗೆಯಿಂದ ಅಂಬಾಗಿಲಿಗೆ
ನೋಡುವ, ಈಗ 2 ಎಲೆ ಹಾಕಿದ್ದಾರೆ, ನೋಡುವ, ಊಟ ಮಾಡುವ. ಟೈಮ್ ನೋಡಿದರೆ ಬೇಜಾರಾಗ್ತದೆ, 4:40. ಫೈನಲ್ ಆಗಿ ನಮ್ಮದು ಊಟ ಆಯಿತು. ಊಟ 4:15ಗೆ ಊಟ ಆಯಿತು. ಯಾಕೆ ಹೇಳಿದರೆ ನಾವು ರೆಕಾರ್ಡಿಂಗ್ ಮಾಡಿದ ನಂತರ ನಾವು ಊಟ ಮಾಡಿದ್ದು. ಒಬ್ಬರಿಗೆ ತುಂಬ ಹಸಿವಾಗ್ತಿತ್ತಂತೆ. ಫೈನಲಿ ನಮ್ಮ ಸಂದೇಶ್ ಅಣ್ಣನ ಹತ್ರ ಊಟ ಸಿಕ್ತು. ಇದೊಂದು ಡಿಫ್ರೆಂಟ್ ಆದಂತಹ ಬ್ಲಾಗ್. ಯಾಕೆ ಹೇಳಿದರೆ ಬಸ್ಸಿನ ಬ್ಲಾಗ್ ನೋಡಿ ನೋಡಿ ಕೆಲವರು ಹೇಳ್ತಾ ಇದ್ರು ನನಗೆ ನಿಮ್ಮ ಸಿಂಗಿಂಗ್ ಸಹ ಒಂದು ವಿಡಿಯೋಸ್ ಹಾಕಿ ಅಂತ ಹೇಳ್ತಾ ಇದ್ರು. ಅದಕ್ಕೋಸ್ಕರ ಈ ಒಂದು ವಿಡಿಯೋ ಇಷ್ಟ ಆಯ್ತಂತ ಅಂದ್ಕೊಳ್ತೇನೆ. ಹಾಗೆಯೇ ಹೊಸತು ಬ್ಲಾಗಿನೊಂದಿಗೆ ನಾನು ಮುಂದೆ ಬರ್ತೇನೆ. ಅಲ್ಲಿ ತನಕ ನೋಡ್ತಾ ಇರಿ ನಿಮ್ಮ ಪ್ರೀತಿಯ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ನ. ಟೇಕ್ ಕೇರ್, ಬಾಯ್ ಬಾಯ್.